Oh my god. Welcome back to my YouTube channel Varsha Vlogs. Welcome back to another video. ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇದ್ರೆ ಪ್ಲೀಸ್ ಈಗಲೇ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತೊಂದು ಒಂದು ಡೈಲಿ ವ್ಲಾಗ್ ರೀತಿ ಮಾಡೋಣ ಅಂತ ಅನ್ಕೊಂಡೆ. ಜಸ್ಟ್ ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಒಂದು ವ್ಲಾಗ್, ಡೈಲಿ ವ್ಲಾಗ್ ರೀತಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಇವಾಗ ಸದ್ಯಕ್ಕೆ ಬಂದು ನಾನು ಗಾಂಧಿ ಬಜಾರ್ಗೆ ಹೋಗ್ಬೇಕು, ಒಂದು ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ರೆಡಿ ಆದೆ. ಜಸ್ಟ್ ಒಂದು ಟಾಪ್ ಅಂಡ್ ಕಂಫರ್ಟಬಲ್ ಒಂದು ಬಾಟಮ್ ವೇರ್ ಹಾಕೊಂಡೆ, ಬಿಕಾಸ್ ಇವಾಗ ಬಿಸಿಲಲ್ವಾ. ಸೊ ಇದಿಷ್ಟು ರೆಡಿ ಆದೆ. ಸೊ ಇನ್ನು ಫೇಸ್ಗೆ ಬಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಸ್ವಲ್ಪ ವಾಯ್ಸ್ ಇದ್ರೆ, ಅಂದ್ರೆ ಪಕ್ಕದಲ್ಲಿ ಸ್ವಲ್ಪ ಸೌಂಡ್ ಇದೆ, ಸೊ ಪ್ಲೀಸ್ ಏನಾದ್ರು ಬ್ಯಾಕ್ ಗ್ರೌಂಡ್ ವಾಯ್ಸ್ ಇದ್ರೆ ಪ್ಲೀಸ್ ಟು ಇಗ್ನೋರ್. ಈ ಒಂದು ಔಟ್ಫಿಟ್ ನ ಹಾಕಿದ್ದೀನಿ. ಹಾಗೆ ಇನ್ನ ಫೇಸ್ಗೆ ಬಂದು ಇವಾಗ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಈ ಒಂದು ಇವಾಗ this is the one NYBay 3-in-1. ಸೊ ಇದು ಬಂದು ಒಂದು ಡೈಲಿ ಬೇಸಿಸ್ ಪ್ರಾಡಕ್ಟ್, ಡೈಲಿ ಹಾಕೊಳ್ಬಹುದು. 3-in-1 ಇದು ಪ್ರೈಮರ್, ಫೌಂಡೇಶನ್ ಅಂಡ್ ಸಿರಮ್ ಇರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಹಾಕೊಳ್ತೀನಿ. It's been too long now. I think that I want a second guess you, a second guess me, a second guess them. Don't second guess me. Live in the moment, 'cause we are so free. ಸೊ ಇವಾಗ ಸಿಂಪಲ್ ಆಗಿ ರೆಡಿ ಆದೆ. ಇವಾಗ ಹೊರಡಬೇಕು, ಗಾಂಧಿ ಬಜಾರ್ಗೆ ಹೋಗ್ಬೇಕು. ಸೊ ಇದನ್ನ ಹೇಳ್ತಾ ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಸ್ವಲ್ಪ ಕೆಲಸ ಇತ್ತು, ಸೊ ಅದನ್ನು ಮುಗಿಸ್ಕೊಂಡು ಇನ್ನು ಹಾಗೆ ಗಾಂಧಿ ಬಜಾರ್ಗೆ ಹೋಗಿದ್ನಲ್ಲ, ಸೊ ಹಾಗೆ ಒಂದು ವಿಂಡೋ ಶಾಪಿಂಗ್ ರೀತಿ ಹೋಗೋಣ ಅಂತ ಅಂದ್ಕೊಂಡೆ. ಗಾಂಧಿ ಬಜಾರಲ್ಲಿ ಈ ಒಂದು ಸ್ಟೋರ್ ಇದೆ. ಸೊ ಇಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಫಾರ್ ಬಾಯ್ಸ್, ಗರ್ಲ್ಸ್, ಮೆನ್ಸ್ ವೇರ್, ಕಿಡ್ಸ್ ವೇರ್, ಹಾಗೆ ಲೇಡೀಸ್ಗೆ ಆಲ್ ಟೈಪ್ಸ್ ಆಫ್ ಸೈಜ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇನ್ನು ಹೋಗಿದ್ನಲ್ಲ, ಸೊ ತುಂಬ ದಿನ ಆಗಿತ್ತು ಹೋಗೋಣ ಅಂತ ಹೇಳಿ ಇಲ್ಲಿ ಅದೇ ನೋಡ್ತಿದ್ದೆ ಇಲ್ಲಿ. ಸೊ ಈಗ ನೀವಿಲ್ಲಿ ನೋಡ್ತಿರೋದು ಬಂದು ಇದೆಲ್ಲ ಕಂಪ್ಲೀಟಾಗಿ ಜಂಪ್ ಸೂಟ್ಸ್. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಆ್ಯಕ್ಚುಲಿ. ಡೆನಿಮಲ್ಲಿ, ನಾರ್ಮಲ್ ಫ್ಲೋರಲ್ ಪ್ರಿಂಟಲ್ಲಿ, ಹಾಗೆ ಒಂದು ಕ್ಯಾಶುವಲ್ ವೇರ್. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದು ಒಂದು ಫ್ರಾಕ್ ಟೈಪ್, ಅಂದರೆ ನೀ ಲೆಂತ್ ಡ್ರೆಸ್ ಬರುತ್ತಲ್ಲ, ಸೊ ಅದು ಕೂಡ ಇಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. ಇಲ್ಲಿ ಅದನ್ನೇ ನೋಡ್ತಿದ್ದೆ. ಹಾಗೆ ಇನ್ನು ನಾನು ಹೇಳೋದ್ನಲ್ಲ, ಸೊ ಎಲ್ಲ ಒಂದು ವೆರೈಟೀಸ್ ಆಫ್ ಡ್ರೆಸ್ ಕೂಡ ಸಿಗುತ್ತೆ. ಡ್ರೆಸ್ ಮೆಟೀರಿಯಲ್ ಆಗಿರಲಿ, ಮ್ಯಾಕ್ಸಿ ಡ್ರೆಸ್ ಆಗಿರಲಿ, ಅಥವಾ ನೀ ಲೆಂತ್ ಫ್ರಾಕ್ ಟೈಪ್ಸ್ ಆ ರೀತಿನೂ ಸಿಗುತ್ತೆ. ಹಾಗೆ ಇನ್ನೊಂದು ಬಂದು ಜೀನ್ಸ್ ಆಗಿರಲಿ, ವೆಸ್ಟರ್ನ್ ವೇರ್, ಟಾಪ್ಸ್, ಟೀ ಶರ್ಟ್ಸ್, ಕ್ಯಾಶುವಲ್ ವೇರ್. ಸೊ ಕಂಪ್ಲೀಟಾಗಿ ಹೋಲ್ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ. ಸೊ ಬೆಂಗಳೂರಲ್ಲಿ ಇರೋರಿಗೆ ಹೆಚ್ಚಾಗಿ, ಅದರಲ್ಲೂ ಗಾಂಧಿ ಬಜಾರಲ್ಲಿ ಓಡಾಡೋರಿಗೆ ಈ ಶಾಪ್ ಮೋಸ್ಟ್ಲಿ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿ ಪ್ರೈಸ್ ಕೂಡ ಅಷ್ಟೇ ವೆರಿ ರೀಸನಬಲ್ ಆ್ಯಂಡ್ ವೆರಿ ಅಫೋರ್ಡಬಲಲ್ಲೇ ಇದೆ. ಟೀ ಶರ್ಟ್ಸ್ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ 100 ಕೂಡ ಸ್ಟಾರ್ಟ್ ಆಗುತ್ತೆ ವಿತ್. ಹಾಗೆ ಇನ್ನು ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ದಿಸ್ ಇಸ್ ನೀ ಲೆಂತ್ ಫ್ರಾಕ್ ಟೈಪ್ ಡ್ರೆಸ್ ಇದು. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಈ ರೀತಿ ಡೆನಿಮ್ನಲ್ಲಿ ಹೇಳಿದ್ನಲ್ಲ, ಫ್ಲೋರಲ್ ಪ್ರಿಂಟ್, ಕ್ಯಾಶುವಲ್ ವೇರ್ ಡ್ರೆಸ್. ಇವಾಗ ಸಮ್ಮರಿಗೆ ಹಾಕೊಳ್ಳೋ ಅಂಥ ಒಂದು ವೆಸ್ಟರ್ನ್ ವೇರ್ ಆಗಿರಲಿ, ತುಂಬಾ ಎಲ್ಲ ಚೆನ್ನಾಗಿತ್ತು. ಸೊ ಅದನ್ನೇ ಇಲ್ಲಿ ನಾವು ನೋಡ್ತಿದ್ವಿ. ಆ್ಯಂಡ್ ಇದೆಲ್ಲ ಒಂದು ಕಡೆ ಆದರೆ, ಇನ್ನು ನೆಕ್ಸ್ಟ್ ಸ್ಕರ್ಟ್ ಸಪ್ರೇಟಾಗಿ ಸಿಗುತ್ತೆ ಇಲ್ಲಿ. ಬೇಕಿದ್ರೆ ಟ್ರೆಡಿಷ್ನಲ್ ವೇರ್ ಆರ್ ಒಂದು ವೆಸ್ಟರ್ನ್ ವೇರ್ ಥರ ಪೇರಪ್ ಮಾಡ್ತೀರಾ ಅಂದರೆ ಆ ರೀತಿ ಕೂಡ ಸಿಗುತ್ತೆ.
ಆ್ಯಂಡ್ ಇಲ್ಲಿ ಒಂದಷ್ಟು ಟೀ ಶರ್ಟ್ಸ್ನ ನಾನು ಇಲ್ಲಿ ಜಸ್ಟ್ ಕ್ಯಾಶುವಲ್ ವೇರ್ಗೆ ಟೀ ಶರ್ಟ್ಸ್ ಸ್ವಲ್ಪ ನೋಡ್ತಿದ್ದೆ. ಈಗ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಮ್ಯಾಕ್ಸಿ ಡ್ರೆಸ್. ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಫ್ಲೋರಲ್ ಪ್ರಿಂಟ್, ಲೈಕ್ ಕೆಲವೊಂದು ಡ್ರೆಸ್ ಹಾಗೆ ನೋಡೋದಕ್ಕಿಂತ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸಿದೆ. ಸೊ ಇದು ಬಂದು ನನಗೆ ಅದೇ ರೀತಿ ಅನ್ನಿಸ್ತು. ತುಂಬಾ ಒಂದು ಔಟ್ಡೋರ್ ಹೋಗಂಗಿದ್ರೆ, ಎಲ್ಲಾದರೂ ನೀವು ಒಂದು ರೆಸಾರ್ಟ್ ಏನಾದರೂ ಪ್ಲ್ಯಾನ್ ಇಲ್ಲ, ಈ ರೀತಿ ಒಂದು ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲಾದರೂ ಆಚೆ ಹೋಗಂಗಿದ್ರೆ ಇವೆಂಟ್ ಅಟೆಂಡ್ ಮಾಡೋದಕ್ಕೆ, ಸೊ ಈ ರೀತಿ ಒಂದು ಮ್ಯಾಕ್ಸಿ ಡ್ರೆಸ್ ತುಂಬಾ ಎಲಿಗೆಂಟಾಗಿ ಸಮ್ಮರ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಬಂದು ಕೂಡ ಅಷ್ಟೇ ಅನ್ಕೊತೀನಿ. ದಿಸ್ ಇಸ್ ನೀ ಲೆಂತ್ ಫ್ರಾಕ್ ಟೈಪ್ ಆಫ್ ಡ್ರೆಸ್. ಸೊ ಈ ರೀತಿ ಎಷ್ಟೊಂದಿತ್ತು. ಹಾಗೆ ಇನ್ನು ಕುರ್ತಿ ಕೂಡ ಸಿಗುತ್ತೆ, ಕುರ್ತಾ ಸೆಟ್ ಸಿಗುತ್ತೆ, ಹಾಗೆ ಬರೀ ಕುರ್ತಿ ಕೂಡ ಸಿಗುತ್ತೆ. ಅಂದರೆ ಫ್ಲೋರ್ ಲೆಂತ್ ಸಿಂಗಲ್ ಪೀಸ್ ಡ್ರೆಸ್ ಬರುತ್ತಲ್ಲ, ಸೊ ಆ ರೀತಿ ಕೂಡ ತುಂಬಾ ಕಲೆಕ್ಷನ್ಸ್ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ಬಂದು ದೀಸ್ ಆರ್ ಆಲ್ ಕಂಪ್ಲೀಟ್ಲಿ ದಿ ಜಂಪ್ ಸೂಟ್ ಡ್ರೆಸ್ ಇದು. ಸೊ ಫುಲ್ ಲೆಂತ್ ಇರುವಂಥ ಜಂಪ್ ಸೂಟ್ ಕೂಡ ಇದೆ, ಹಾಗೆ ಶಾರ್ಟ್ ಒಂದು ಅಬೌವ್ ನೀ ಲೆಂತ್ ಬರುತ್ತಲ್ಲ, ಸೊ ಶಾರ್ಟ್ ಲೆಂತ್ ಇರುವಂಥ ಜಂಪ್ ಸೂಟ್ ಆ ರೀತಿ ಕೂಡ ಇದೆ. ಡೆನಿಮ್ ಆ್ಯಂಡ್ ಕ್ಯಾಶುವಲ್ ವೇರ್ ಕೂಡ ಇಲ್ಲಿ ತುಂಬಾ ಇತ್ತು. ಈಗ ನೀವಿಲ್ಲಿ ನೋಡ್ತಿರೋ ಅಂಥದ್ದು ಬಂದು ಬಾಟಮ್ ವೇರ್. ಇದು ಕಲೆಕ್ಷನ್ ಕಂಪ್ಲೀಟಾಗಿ ಪ್ಲಾಜೋ ವೇರ್, ಪ್ಲಾಜೋ ಪ್ಯಾಂಟ್ಸ್ ಇದೆಲ್ಲ ಕಂಪ್ಲೀಟಾಗಿ ಇಲ್ಲಿ ನೀವು ನೋಡ್ಬೋದು. ಸೊ ಕಲರ್ ಕೂಡ ತುಂಬಾ ಚೆನ್ನಾಗಿರುವಂಥದ್ದಿದೆ. ಅಂದರೆ ಒಂದು ಯಾವ ರೀತಿಯಾದ ಒಂದು ಟಾಪ್ ಬೇಕಿದ್ರೆ ಅಲ್ಲೇ ಟೀ ಶರ್ಟ್ ತೊಗೊಂಡು ಇಲ್ಲಿ ಪ್ಯಾಂಟ್ ಈಸಿಯಾಗಿ ಈ ರೀತಿ ಪೇರಪ್ ಮಾಡ್ಕೊಬೋದು. ಹಾಗೆ ಇನ್ನು ನಾನು ಹೇಳಿದ್ನಲ್ಲ, ಜೀನ್ಸ್ ಕೂಡ ವೆರೈಟಿ ಇದೆ. ಅಂದರೆ ಸ್ಕಿನ್ ಫಿಟ್ ಜೀನ್ಸ್ ಇದೆ, ವೈಡ್ ಲೆಗ್, ಬ್ಯಾಗಿ ಜೀನ್ಸು, ಆಲ್ಮೋಸ್ಟ್ ಎಲ್ಲ ರೀತಿ ಇದೆ. ಆ್ಯಂಡ್ ಇಲ್ಲಿ ನಾನು ನೋಡಿದ್ದು ಬಂದು ಸ್ಟಾರ್ಟಿಂಗ್ ಪ್ರೈಸ್ ಆಫ್ ಜೀನ್ಸ್ ಇಸ್ $299, ಅಂದರೆ 300ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು. ಹಾಗೆ ಇದು ಕೂಡ ಕ್ಯಾಶುವಲ್ ವೇರ್ ಪ್ಯಾಂಟ್. ನೀವು ಇಲ್ಲಿ ನೋಡ್ಬೋದು, $299 ಹೇಳಿದ್ನಲ್ಲ, ಸೊ ಆ ಒಂದು ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ವೆರಿ ಅಫೋರ್ಡೆಬಲ್, ತುಂಬಾ ಬೆಸ್ಟ್ ಬಜೆಟಲ್ಲಿ ಏನಾದರೂ ನೀವು ಡ್ರೆಸ್ನ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ವೆರಿ ಗುಡ್ ಕ್ವಾಲಿಟಿ ಮೆಟೀರಿಯಲಲ್ಲಿ ಪ್ಲಸ್ ಬಜೆಟ್ ಫ್ರೆಂಡ್ಲಿಯಾಗೂ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರೋವಂಥದ್ದು ಬಂದು ಸಮ್ಮರ್ ವೇರ್ಸ್ಗೆ ಬೇಕಾಗಿರುವಂಥ ಶಾರ್ಟ್ಸ್ ಆಗಿರಲಿ ಆ್ಯಂಡ್ ನೈಟ್ ವೇರ್ ಸೂಟ್ ಆಗಿರಲಿ ಅಥವಾ ನೈಟ್ ವೇರ್ ಪ್ಯಾಂಟ್ಸ್ ಕಂಪ್ಲೀಟಾಗಿ ಇಲ್ಲಿದೆ. ಹಾಗೆ ಡೆನಿಮ್ ಶಾರ್ಟ್ಸ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿತ್ತು, ನೀವಿಲ್ಲಿ ನೋಡ್ತಿದ್ದೀರಲ್ಲ. ಸೊ $199ಇಂದ ಸ್ಟಾರ್ಟ್ ಆಗುತ್ತೆ ಇದು ಬಂದು ಪ್ರೈಸ್ ಫಾರ್ ಡೆನಿಮ್ ಶಾರ್ಟ್ಸ್. ಸೊ ಇನ್ನು ಟೈಮ್ ಬಂದು ಆಲ್ಮೋಸ್ಟ್ ಮಧ್ಯಾಹ್ನ ಲಂಚ್ ಟೈಮ್ ಆಗಿತ್ತು. ಆಲ್ಮೋಸ್ಟ್ 2:30, 3 o'clock ಆಗಿತ್ತು. ಸೊ ಹಾಗಾಗಿ ಇನ್ನು ಲಂಚ್ ಮಾಡೋಣ ಅಂತ ಹೇಳಿ
ಸದ್ಯಕ್ಕೆ ವಿದ್ಯಾರ್ಥಿ ಭವನಿಗೆ ಹೋಗ್ತಿಲ್ಲ, ರೋಟಿಗರ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನು ನಮ್ಮ ಹುಡುಗಿಗೆ ಫಸ್ಟ್ ಈ ರೀತಿ ಕಣ್ಣಿಗೆ ಕಾಣಿಸೋದಂದರೆ ಜುಮ್ಕಾಸ್ ಅಲ್ವಾ. ಸೊ ಇಲ್ಲಿ ವೆರೈಟೀಸ್ ಆಫ್ ಸಖತ್ತಾಗಿರುವಂಥ ಒಂದು ಡಿಸೈನ್ಸ್ ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ಜುಮ್ಕಾಸ್ ಎಷ್ಟೊಂದಿತ್ತು. ಈ ಒಂದು ಶಾಪಲ್ಲಿ ಆ್ಯಕ್ಚುಲಿ ಹೇರ್ ಆಕ್ಸೆಸರೀಸ್ ಆಗಿರಲಿ, ಜ್ಯುವೆಲ್ರಿ ಕಲೆಕ್ಷನ್, ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಜುಮ್ಕಾಸ್ ನೀವು ಇಲ್ಲಿ ನೋಡ್ಬೋದು, ಒಂದೊಂದು ಲೈಕ್ ಸಖತ್ತಾಗಿ ತುಂಬಾ ಚೆನ್ನಾಗಿತ್ತು. ಅದೇ ಇಲ್ಲಿ ನೋಡ್ತಿದ್ದೆ ನಾನು. ರೋಟಿಗರ್ಗೆ ನಾವು ಆಫನ್ ಆಗಿ ಹೋಗ್ತಿರ್ತೀವಿ. ಸೊ ಯೂಶಲ್ ಆಗಿ ಕುಲ್ಚಾ ಒಂದು ಕರಿ ತೊಗೊಂಡು ಒಂದು ಐಸ್ ಕ್ರೀಮ್ ತಿಂದರೆ ದ್ಯಾಟ್ಸ್ ಕಂಪ್ಲೀಟ್ ಲಂಚ್ ಅಂತ ನನಗೆ. ಬಿಕಾಸ್ ಯೂಶಲ್ ಆಗಿ ರೋಟಿಗರ್ಗೆ ಹೋದರೆ ಇದೇ ಕಾಂಬೋನೇ ನಾನು ತೊಗೊಳ್ಳೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ, ಬಿಕಾಸ್ ಬೆಳಿಗ್ಗೆ ಅಮ್ಮ ಪೂರಿ ಮಾಡಿದ್ರು, ಹಾಗಾಗಿ ಮತ್ತೆ ಕುಲ್ಚಾ ಅಂದರೆ ಅದು ಮೈದಾಲೆ ಮಾಡಿರೋ ಅಂಥದ್ದಲ್ವಾ. ಸೊ ಮತ್ತೆ ಬೇಡ ಅಂತ ಹೇಳಿ ಇಲ್ಲಿ ಒಂದು ಮಿನಿ ಮಸಾಲೆ ದೋಸೆ ತೊಗೊಂಡ್ವಿ. ಆ್ಯಂಡ್ our lunch is incomplete without an ice cream. ಸೊ ಇಲ್ಲಿ ಐಸ್ ಕ್ರೀಮ್ ನಾವು ತಿನ್ನೋದಂತೂ ಮ್ಯಾಂಡೇಟ್ರಿ. ಲೈಕ್ ಯೂಶಲ್ ಆಗಿ ಇಲ್ಲಿ ಬಂದಾಗ ತೊಗೊಳ್ತೀವಿ. ಆ್ಯಂಡ್ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಇನ್ನು ಹೊರಟ್ವಿ ನಾವು. ಆಲ್ಮೋಸ್ಟ್ ಟೈಮ್ ಬಂದು 4 ಗಂಟೆ ಹತ್ರ ಆಗ್ತಿತ್ತು. ಆಲ್ರೆಡಿ ಕ್ಯೂ ಕೂಡ ಇತ್ತು. ಸೊ ನಿಮ್ಮಲ್ಲಿ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ಎಷ್ಟು ಜನರಿಗೆ ಇಷ್ಟ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಟಿ ಶರ್ಟ್ಸ್ನ ನಾನು ಪರ್ಚೇಸ್ ಮಾಡಿದೆ, ಜಸ್ಟ್ ಕ್ಯಾಶುವಲ್ ವೇರ್ ಟಿ ಶರ್ಟ್ಸ್. ಯಾಕೆ ತೊಗೊಂಡೆ ಅಂತ ಹೇಳಿ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಈ ಟಿ ಶರ್ಟ್ ಚೆನ್ನಾಗಿದೆ, ಕಲರ್ ಆ್ಯಕ್ಚುಲಿ ಚೆನ್ನಾಗಿದೆ, ವೇರ್ ಮಾಡಿದ್ರೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಕ್ಯಾಶುವಲ್ ವೇರ್. ಹಾಗೆ ಇನ್ನೊಂದು ಬಂದು ಇದೊಂದು ಟಿ ಶರ್ಟ್ ತೊಗೊಂಡೆ. ಸೊ ಅಷ್ಟೇ, 2 ಟಿ ಶರ್ಟ್ಸ್ ತಗೊಂಡೆ. ಸೊ ಹ್ಯಾಂಡ್ ಇನ್ನು ಹೊರಗಡೆ ಬಿಸಿಲಂತೂ ಸಖತ್ ಜೋರಾಗಿದೆ. ಅಂದರೆ ಡೈಲಿ ಮಳೆ ಬರ್ತಿದೆ ಆ್ಯಕ್ಚುಲಿ. ಅಷ್ಟು ಮಳೆ ಬಂದು ಎಷ್ಟೋ ಪರವಾಗಿಲ್ಲ ಆ್ಯಕ್ಚುಲಿ. ಬೆಂಗಳೂರು ಎಷ್ಟೋ ತಣ್ಣಗಾಗಿದೆ. ಇವತ್ತೇನು ಮಳೆ ಇಲ್ಲ, ಹಾಗಾಗಿ ಸೊ ಫೈನ್. ಇಲ್ಲಾಂದರೆ ಮಳೆಯಲ್ಲಿ ಇವಾಗ ಸಂಜೆ ಆಯ್ತಲ್ಲ, ಇವಾಗ ಮನೆಗೆ ಬರೋ ಅಷ್ಟರಲ್ಲಿ ಇನ್ನು ಸಂಜೆ ಆದ್ರೇ ಮಳೆ ಸ್ಟಾರ್ಟ್ ಆಗ್ತಿತ್ತು. ಇವತ್ತೇನು ಮಳೆ ಬರಲಿಲ್ಲ. ಸೊ ಇವಾಗ ಸಂಜೆ ಆಗಿದೆ. ರಾತ್ರಿಗೆ ಎಗ್ ಬುರ್ಜಿ ಮಾಡೋಣ ಅಂತ ಅನ್ಕೊಂಡೆ. ಸೊ ನೋಡೋಣ, ಇನ್ ಕೇಸ್ ನಾನು ಅನ್ಕೊಂಡಿದ್ದೀನಿ ಎಗ್ ಬುರ್ಜಿ ಮಾಡೋಣ ಅಂತ. ಇನ್ ಕೇಸ್ ರೆಸಿಪಿನ ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ, ಇಲ್ಲ ಅಂದ್ರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬಾ ಜನ ವಿಡಿಯೋನ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಚಾನೆಲ್ಗೆ. ಸೊ ಹಾಗಾಗಿ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಸೊ ಯಾವುದೇ ಒಂದು ವಿಡಿಯೋ ಆಗಿರಲಿ, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇದ್ರೆ ಒಂದು ಸಣ್ಣ ಕಾಮೆಂಟ್ ಆದ್ರೂ ಪರವಾಗಿಲ್ಲ, ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಕಾಮೆಂಟ್ ಅಲ್ಲಿ ಇಂಟ್ರಾಕ್ಟಿವ್ ಆಗಿದ್ರೆ ಸೊ ದಟ್ ನನಗೂ ಗೊತ್ತಾಗುತ್ತೆ ಮುಂದೆ ಯಾವ ತರ ಒಂದು ವಿಡಿಯೋಸ್ ಹಾಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಯಾವ್ದಾದ್ರು ಒಂದು ವಿಡಿಯೋ ಬೇಕು ಅಂತ ಇದೆ, ಫಾರ್ ಎಕ್ಸಾಂಪಲ್ ಇದು ಒಂದು ಡ್ರೆಸ್ ಕಲೆಕ್ಷನ್ ಇಲ್ಲ ಶಾಪಿಂಗ್ ಬ್ಲಾಗ್ಸ್, ಟ್ರಾವೆಲ್ ಬ್ಲಾಗ್ಸ್, ಯಾವ ರೀತಿ ಇಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಯಾವುದೇ ಒಂದು ವಿಡಿಯೋಗಾಗಿ ಒಂದು ಚಿಕ್ಕ ಕಾಮೆಂಟ್ ಆದ್ರೂ ಪರವಾಗಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಯಾವ ಒಂದು ಪಾರ್ಟ್ ನಿಮ್ಗೆ ಇಷ್ಟ ಆಯ್ತು ವಿಡಿಯೋಲಿ, ಇಲ್ಲ ಈ ರೀತಿ ಇತ್ತು ಅಂತ ಸಜೆಷನ್ಸ್ ಆಗಿ ಕಾಮೆಂಟ್ ಅಲ್ಲಿ ತಿಳಿಸಿ, ನನಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ದಟ್ ನನಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದನ್ನ ಅದು ವಿನ್ అయిపోయిందమ్మా, తీసుకో కావాలి కాడు మూడుకి 4 అయిపోయింది అనేది అంతా మూడు అయింది ఒకేసారి సెట్ చేసి ఒకటి యాವ್ದು ಹಿಡಿಸ್ತಾವು ಉಂಡು
ఇది అదే తనకు కావాలేమో. అయ్యో ఛే అయిపోయింది అన్నీ. సిక్కేసు డాటా అయిపోయానది. అదే ఇట్సిండే. ಓ ಮೈ ಗಾಡ್. ಬಿಡ್ಡ ಇಟ್ಲ. ಸೊ ಇಲ್ಲಿ ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಎಗ್ ಬುರ್ಜಿ ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಎಗ್ ಬುರ್ಜಿಗಂತ ಹೇಳಿ 6 ಮೊಟ್ಟೆ ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕಂತ ಹೇಳಿ ಇಲ್ಲಿ ಒಂದು 3 to 4 ಆನಿಯನ್ಸ್ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ಇನ್ನು ರೆಸಿಪಿಗೆ ಬರೋದಾದರೆ ವೆರಿ ಸಿಂಪಲ್ ಆ್ಯಂಡ್ ಬೇಗ ಆಗುವಂಥ ರೆಸಿಪಿ ಇದು. ಸೊ ಬಾಣಲಿ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಈರುಳ್ಳಿನ ಚಾಪ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ಆ್ಯಂಡ್ ಖಾರಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 5ರಿಂದ 6 ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಂಡಿರೋದು. ಸೊ ಇದನ್ನು ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿರುವಂಥ ಕೊತ್ತಂಬರಿ ಸ್ವಲ್ಪ, ಹಾಗೆ ಟೊಮೆಟೊ ಎಲ್ಲರೂ ಹಾಕಲ್ಲ, ಬಟ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಫ್ ಇಲ್ಲ ಅಂದರೆ 1 ಟೊಮೆಟೊ ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಅನ್ನ ರಸಮ್ ಇದ್ದಾಗ, ಜಸ್ಟ್ ಒಂದು ಬೇಳೆ ಸಾರು ಇದ್ದಾಗ, ಏನಾದರೂ ಸೈಡ್ಸ್ಗೆ ಬೇಕು ಅಂತ ಅಂದ್ಕೊಂಡಾಗ ಈ ಒಂದು ಎಗ್ ಬುರ್ಜಿ ಮಾಡಿಕೊಂಡ್ರೆ ಸಖತ್ತಾಗಿ ಚೆನ್ನಾಗಿರುತ್ತೆ. ಲೈಕ್ ಬೇಗ ಮಾಡ್ಕೊಳ್ಬೋದು ಈ ಒಂದು ಎಗ್ ಬುರ್ಜಿ ರೆಸಿಪಿ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು. ಆ್ಯಂಡ್ ಇದಕ್ಕೆ ಇವಾಗ ನೆಕ್ಸ್ಟ್ ಬಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಹಾಗೆ ಉಪ್ಪು ಇದೆರಡನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಬನ್ನಿ. ಈಗ ಇಲ್ಲಿ ಆನಿಯನ್ಸ್ ಹಾಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ಮೊಟ್ಟೆನ ಹಾಕ್ಕೊಳ್ಳಿ. ಮೊಟ್ಟೆ ಇಲ್ಲಿ ಬಂದು ನಾನು 6 ಎಗ್ಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಒಂದು ಟಿಪ್ ನಾನು ಏನು ಕಲ್ತಿರೋದು ಅಂತ ಅಂದರೆ, ಈ ರೀತಿ ಎಗ್ನ ಹಾಕ್ಕೊಂಡಾಗ ಎಗ್ ಶೆಲ್ ಬೀಳುತ್ತಲ್ಲ, ಸೊ ಅದನ್ನು ತೆಗೆಯೋದಕ್ಕೆ ಆ ಒಂದು ಎಗ್ ಶೆಲ್ಲಿಂದನೇ ತೆಗೆದ್ರೆ ನೀಟಾಗಿ ಬರುತ್ತೆ. ಸೊ ಇದು ಒಂದು ಟಿಪ್. ಮೊಟ್ಟೆನ ಹಾಕಿದ ಮೇಲೆ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ. ಬಿಕಾಸ್ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸೀದೋಗುತ್ತಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀಟಾಗಿ ಎಗ್ ಕೂಡ ನೀಟಾಗಿ ಈವನ್ನಾಗಿ ಬಾಯ್ಲ್ ಆಗುತ್ತೆ. ಹಾಗೆ ಈ ಒಂದು ಸ್ಟೇಜಲ್ಲಿ ಇನ್ ಕೇಸ್ ಇನ್ನೂ ಖಾರ ಬೇಕು ಅಂತ ಇದ್ದರೆ ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಸೊ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸಾಕಾಗುತ್ತೆ, ಹಾಗಾಗಿ ನಾನೇನು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಬೇಗ ಆಗುವಂಥ ರೆಸಿಪಿ ಇದು. ವೆರಿ ಸಿಂಪಲ್ ಆ್ಯಂಡ್ ಸಖತ್ ಟೇಸ್ಟಿಯಾಗಿರೋಂಥ ರೆಸಿಪಿ. ಇಷ್ಟೇ, ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಉಪ್ಪೇನಾದರೂ ನೋಡ್ಕೊಳ್ಳಿ. ಇನ್ ಕೇಸ್ ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ಟೇಸ್ಟ್ ಪರ್ಫೆಕ್ಟ್ ಆ್ಯಂಡ್ ಸೂಪರಾಗಿ ಚೆನ್ನಾಗಿರುತ್ತೆ. ಸೊ ಎಗ್ ಬುರ್ಜಿ ಇಸ್ ರೆಡಿ ಹಿಯರ್. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ದಟ್ ಯು ಡೋಂಟ್ ಮಿಸ್ ಎನಿ ಆಫ್ ಮೈ ವಿಡಿಯೋ ಅಪ್ಡೇಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಮತ್ತೆ ನನ್ನ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ ಆದಷ್ಟು ಬೇಗ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.